ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರೋಮೋ ನೋಡುವಾಗ ಬೆಳಿಗ್ಗೆ ಅನುಪಮ ಅವರು ಕೂಡ ಎಂಟ್ರಿ ಕೊಡ್ತಾರೆ. ಬೆಳಿಗ್ಗೆ ಪ್ರೋಮೋನೇ ನೋಡಿದಾಗ ನಾನು ಆ ಪ್ರೋಮೋ ಬಗ್ಗೆ ರಿವ್ಯೂ ಕೊಡೋಣ ಅಂತ ಅನ್ಕೊಂಡು ಕೊಡೋಕ್ಕೆ ಆಗಿರಲಿಲ್ಲ. ಸೊ ನನಗೆ ತುಂಬಾ ಖುಷಿ ಅನಿಸ್ತು. ಸ್ವಲ್ಪ ಅನುಪಮ ಗೌಡ ಅವರು ಪ್ರತಿ ಸೀಸನಲ್ಲೂ ಇರ್ತಾರೆ. ಯಾಕೆ ಅಂತ ಕೇಳಿ, ಪ್ರತಿ ಸೀಸನಲ್ಲೂ ಒಂದು ಎಪಿಸೋಡಲ್ಲಂತೂ ನಮ್ಮ ಅನುಪಮ ಗೌಡ ಬಂದೇ ಬರ್ತಾರೆ. ಹೋದ ವರ್ಷ ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ ಸೆಲೆಕ್ಟ್ ಮಾಡೋಕ್ಕೆ ಅಂದ್ಬಿಟ್ಟು ನಮ್ಮ ಅನುಪಮ ಗೌಡ ಅವ್ರನ್ನ ಕಳಿಸಿದ್ರು. ಸೊ ಅದ್ರ ಪ್ರಮೋಷನ್ ಕೂಡ ಮಾಡಿಕೊಂಡ್ರು ರಿಯಾಲಿಟಿ ಶೋದು. ಮತ್ತು ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳ ಜೊತೆ ಮಸ್ತಿ ಮಾಡಿಸಿದ್ರು. ಚೆನ್ನಾಗಿತ್ತು. ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಜೋಡಿ ಇರ್ಬೋದು, ಎಲ್ಲರೂ ಕೂಡ ಜೋಡಿಯಾಗಿ ಮಾಡಿ ಆಟಗಳು ಆಡಿಸಿದ್ದು ಚೆನ್ನಾಗಿತ್ತು. ಸೊ ಈ ಸೀಸನಲ್ಲಿ ಅನುಪಮ ಗೌಡ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೇಳಬೇಕಂದ್ರೆ ಸ್ವಯಂವರ ರೀತಿ ಆಗ್ತಾ ಇದೆ. ಅಂದರೆ ನಮ್ಮ ಅನುಪಮ ಗೌಡ ಅವರು ಬಂದಾಗ ಎಲ್ಲರೂ ಖುಷಿಯಾಗಿ ಇದು ಮಾಡ್ತಾರೆ. ಅದರಲ್ಲಿ ನಾನು ರಘು ಮತ್ತು ಅಶ್ವಿನಿ ಗೌಡ ಅವ್ರನ್ನ ಜಾಸ್ತಿ ಅಂದರೆ ಜೋಡಿಯಾಗಿ ಟಾಸ್ಕ್ಗಳನ್ನ ನೋಡಿದ್ದೀನಿ ಸುಮಾರಷ್ಟು. ಸೊ ಅವ್ರ ಜೋಡಿ ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು. ಬಟ್ ಸ್ಟಾರ್ಟಿಂಗ್ ಬಂದಾಗ ರಘು ಬಂದ್ಬಿಟ್ಟು ಅಶ್ವಿನಿ ಗೌಡ ಅವರನ್ನೇ ಟಾರ್ಗೆಟಿಗಾಗಿ ಇಟ್ಟು ಮಾತಾಡ್ತಾರೆ. ಸೊ ಅದಾದಮೇಲೆ ಅವ್ರು ಹೆಂಗೆ ಚೇಂಜ್ ಆಗಿಬಿಡ್ತಾರೆ. ಹೆಂಗೆ ಅಂತಂದರೆ ಅಶ್ವಿನಿ ಗೌಡ ಅವರ ಒಂದು ಜೊತೆನೇ ಆಟ ಆಡ್ಕೊಂಡು ಅಶ್ವಿನಿ ಗೌಡ ಅವ್ರನ್ನ ಇಷ್ಟಪಡೋಕ್ಕೆ ಅಂದರೆ ಒಂದು ಕ್ಲೋಸ್ ಫ್ರೆಂಡ್ಶಿಪ್ಪಲ್ಲಿ ಇದ್ದಾರೆ. ಸೊ ಇವತ್ತು ತುಂಬಾ ಕಾಮಿಡಿ ಅನ್ಸ್ತದೆ. ಪ್ರತಿಯೊಬ್ಬರು ನಕ್ಕಿ ಇಟ್ಟಿದ್ದಾರೆ. ಹೆಂಗೆ ಅಂದರೆ ಅಶ್ವಿನಿ ಗೌಡ ಅವರು ನಮ್ಮ ರಘು ಅವ್ರ ಬಗ್ಗೆ ಯಾರ ಬಗ್ಗೆ ಪರಿಚಯ ಮಾಡ್ಕೊಡಿ, ನಿಮಗೆ ಇಷ್ಟವಾದಂಥವ್ರ ಬಗ್ಗೆ ಪರಿಚಯ ಮಾಡ್ಕೊಡಿ ಅಂತ ಅನುಪಮ ಗೌಡ ಅವರು ಹೇಳಿರೋವಂಥದ್ದು. ಸೊ ಇಲ್ಲಿ ನಮ್ಮ ಅಶ್ವಿನಿ ಗೌಡ ಅವರು ರಘು ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನಾನು ಅವ್ರನ್ನ ಬಂದಾಗ ರಘು ಆಗಿ ನೋಡಿದೆ, ಬಟ್ ಈಗ ಒಂದು ಮಗುವಾಗಿ ನೋಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋವಂಥದ್ದು ನಮ್ಮ ಅಶ್ವಿನಿ ಗೌಡ ಅವರು ರಘು ಅವ್ರ ಬಗ್ಗೆ. ಸೊ ರಘು ಅವರು ಅಷ್ಟೇ ತುಂಬ ಒಳ್ಳೆ ಮನಸ್ಥಿತಿ ಇದೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಅಶ್ವಿನಿ ಅವ್ರ ಬಗ್ಗೆನೂ ಕೂಡ ಹೇಳ್ತಾ ಇದ್ದಾರೆ. ಸೊ ನಮ್ಮ ಗಿಲ್ಲಿ ಅಂತೂ ಇದರಲ್ಲಿ ನನ್ನ ಸ್ವಯಂವರ ಥರ ಅನ್ನಿಸ್ತಾ ಇದೆ ಇದು ಅಂತ ಹೇಳಿ ಗಿಲ್ಲಿ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದರಲ್ಲೂ ಗಿಲ್ಲಿ ಕೂಡ ಎಲ್ಲದರಲ್ಲೂ ಕೂಡ ಎಂಜಾಯ್ ಮಾಡ್ಕೊಂಡಿದ್ದಾರೆ. ಎಲ್ಲೂ ಕೂಡ ಏನು ನಾನು ಬಿಗ್ ಬಾಸ್ ಮನೆಗೆ ಬಂದಿದ್ದೀನಪ್ಪ ಗಾಸಿಪ್ ಮಾಡಬೇಕು, ಅದು ಇನ್ನೊಂದು ಏನೋ ಇದೆ ಅಂಥದ್ದು ಏನಂತಾರೆ ಇದಕ್ಕೆ ಅಂತ ಅಂದ್ಬಿಟ್ಟು ನಾನು ಪ್ರಿಪೇರ್ ಆಗಿ ಹೆಂಗೋ ಹಾಡಬೇಕು ಅಂತ ಆಗಲಿ ಟ್ಯಾಲೆಂಟ್ ಉಪಯೋಗಿಸ್ಕೊಂಡು ಹಾಗೆ ಮಾಡಬೇಕು ಅಂತಿಲ್ಲ. ಅವ್ನು ಫ್ರೀಯಾಗಿ ಆರಾಮಾಗಿ ಎಲ್ಲೇ ಎಂಟರ್ಟೈನ್ಮೆಂಟ್ ಮಾಡಬೇಕು, ಖುಷಿಯಾಗಿ ಅವನು ಎಂಜಾಯ್ ಮಾಡ್ತಾ ನಮಗೂ ಕೂಡ ಕಾಮಿಡಿನ ಹಂಚೋ ಪ್ರಯತ್ನ ಮಾಡ್ತಾ ಇರೋದ್ರಿಂದನೇ ಗಿಲ್ಲಿ ವೆರಿ ನ್ಯಾಚುರಲ್ ಅನಿಸ್ತಾರೆ. ಗಿಲ್ಲಿ ಮತ್ತು ರಕ್ಷಿತಾ ಅಂತ ಬಂದಾಗ ನಿಜವಾಗ್ಲೂ ಕೂಡ ನ್ಯಾಚುರಲ್ ಆಗಿ ಆಟ ಆಡ್ತಾ ಇದ್ದಾರೆ. ಗಿಮಿಕ್ ಮಾಡಿಕೊಂಡು ಅಥವಾ ಇದು ಮಾಡಿಕೊಂಡು ಏನೋ ಒಂದು ಫಸ್ಟೇ ತಲೆಗೆ ಇಟ್ಕೊಂಡು ಆಟ ಆಡ್ತಿದ್ದಾರೆ ಅಂತ ಅನ್ಸಲ್ಲ. ಅವ್ರ ಪಾಡಿಗೆ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮ ಗಿಲ್ಲಿ ಮತ್ತೆ ರಕ್ಷಿತಾ ಎಂಜಾಯ್ ಮಾಡ್ಕೊಂಡು ಆಡ್ತಾ ಇದ್ದಾರೆ ಬಿಗ್ ಬಾಸ್ ಮನೇಲಿ. ಆಟ ಅಂತ ಬಂದಾಗಲಿ ಇದಾಗಲಿ ಏನೋ ಒಂದು ಪ್ಲಾನ್ ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ಆಟ ಆಡ್ತಾ ಇಲ್ಲ. ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ನಮಗೂ ಎಂಟರ್ಟೈನ್ಮೆಂಟ್ ಕೊಡ್ತಾ ಅವರು ಕೂಡ ಎಂಟರ್ಟೈನ್ಮೆಂಟ್ ತಗೊತಾ ಎಂಜಾಯ್ ಮಾಡ್ತಾ ಇದ್ದಾರೆ. ನಮಗೆ ಗಿಲ್ಲಿ ಸಾಕೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರೋದು. ಈ ಒಂದು ನನಗೆ ಪ್ರಮೋ ನೋಡಿದಾಗ ನಾನು ಕೂಡ ನಕ್ಕಿದ್ದೀನಿ. ರಘುವಣ ಅಂತ ಪ್ರೀತಿಯಿಂದ ಕರಿಬೇಕು ಅಂತ ಅನ್ಸುತ್ತೆ. ಬಟ್ ನಾನು ರಘುವಣ ಅಂತ ಕರೆಯೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಶ್ವಿನಿ ಅವರು ಹೇಳ್ತಾ ಇರೋವಂಥದ್ದು. ಸೊ ಅಷ್ಟು ಅವ್ರ ಬಾಂಡಿಂಗ್ ಹತ್ರ ಚೆನ್ನಾಗಿದೆ ಅಂತ ಗೊತ್ತಾಗ್ತಾ ಇದೆ. ಇಲ್ಲಿ ನಮ್ಮ ಗಿಲ್ಲಿ ಶಾಕಲ್ಲಿದ್ದಾರೆ. ಆ್ಯಸ್ ಅ ಪರ್ಸನ್ ನಮ್ಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ನಮ್ಮ ರಘು ಅವರು ಅಶ್ವಿನಿ ಬಗ್ಗೆ ಹೇಳ್ತಾ ಇರೋದು. ಸೊ ಇಬ್ಬರು ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಪ್ರೋಮೋ ಸೂಪರ್ ಆಗಿತ್ತು.